ಪ್ರತಿಬಿಂಬಿಸ್ತಾ ಇದ್ದಾರೆ. ಒಂದು ಸ್ಟೇಟ್ಮೆಂಟ್ ಕೊಡೋದ್ರಿಂದ ಪ್ರಿಯಾಂಕ್ ಖರ್ಗೆ ಅವರು ಇಡೀ ಕರಾವಳಿ ಭಾಗದ ಜನಗಳನ್ನ ಅವಮಾನಿಸಿದ್ದಾರೆ, ಅಪಮಾನಿಸಿದ್ದಾರೆ ಅವ್ರನ್ನ. ಮೇಡಮ್, ಬಿಜೆಪಿ ಒಂದು ರಾಜ್ಯಕ್ಕೆ ಜಿಡಿಪಿ 2ನೇ ಪ್ಲೇಸ್ ಅಲ್ಲಿ ಇರುವಂತಹ ಮಂಗಳೂರು ಇವತ್ತು ಅತಿ ಹೆಚ್ಚು ಮೆಡಿಕಲ್ ಕಾಲೇಜ್ಗಳನ್ನು ಹೊಂದಿರತಕ್ಕಂಥದ್ದು ಕರಾವಳಿ ಭಾಗ. 1961ರಲ್ಲಿ ಸ್ಥಾಪನೆ ಆದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಇಡೀ ದೇಶದಲ್ಲಿ ಮಣಿಪಾಲ ನಂಬರ್ 1 ಇದೆ. ಅದು ಕೊಡುಗೆ ಅಲ್ವಾ ಜಿಡಿಪಿಗೆ? ಇವತ್ತು ಆಳ್ವಾಸ್ಗೆ ಹೋದ್ರೆ 40,000 ರಿಂದ 50,000 ಮಕ್ಕಳು ಓದ್ತಾ ಇದ್ದಾರೆ. ಅದು ಕೊಡುಗೆ ಅಲ್ವಾ? ಕರ್ನಾಟಕ ಬ್ಯಾಂಕ್ ಹುಟ್ಟಿದ್ದೆಲ್ಲಿ, ಕೆನರಾ ಬ್ಯಾಂಕ್ ಹುಟ್ಟಿದ್ದೆಲ್ಲಿ, ವಿಜಯ ಬ್ಯಾಂಕ್ ಹುಟ್ಟಿದ್ದೆಲ್ಲಿ? ಈ ಬ್ಯಾಂಕಿಂಗ್ ಸೆಕ್ಟರ್ಗಳ ಜನಕರೆಲ್ಲ ಇರೋದು ಕರಾವಳಿ ಪ್ರದೇಶದಲ್ಲೇ. ಅದ್ರ ಜೊತೆಗೆ ಮೋಹನ್ ದಾಸ್ ಪೈ ಅಂತ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಕೈಗಾರಿಕೋದ್ಯಮಿ ಇರೋದೆಲ್ಲಿ, ಎಲ್ಲಿಂದ ಬಂದ್ರು? MD ಕಾಮತ್ ಅವರು ಎಲ್ಲಿಂದ ಬಂದ್ರು? ಸದಾನಂದ ಶೆಣೈ ಅವರು ಎಲ್ಲಿಂದ ಬಂದ್ರು? ಇವತ್ತು ಕರಾವಳಿ ಭಾಗದ ಬೇರೆ ಬೇರೆ ವಾಣಿಜ್ಯೋದ್ಯಮಗಳು ಇಡೀ ಬೆಂಗಳೂರಲ್ಲಿ, ದೇಶದ ಬೇರೆ ಬೇರೆ ಭಾಗದಲ್ಲಿ, ದೇಶದ ಬೇರೆ ಬೇರೆ ಕಡೆ ಕೊಡುಗೆ ಕೊಡ್ತಾ ಇದ್ದಾರೆ. ಬರೀ IT-BT ಕೊಡುಗೆ ಮತ್ತೆ ಕೊಟ್ರೆ ಮಾತ್ರ ಅದು ಜಿಡಿಪಿಗೆ ಬರೋದು. ಇನ್ ಯಾವ್ದ್ರಲ್ಲಿ ಬರಂಗಿಲ್ವಾ? ಟೂರಿಸಂ ಅಲ್ಲಿ ಇವತ್ತು ಯಾವ ಪ್ಲೇಸ್ ಅಲ್ಲಿ ಇದೆ? ಇವತ್ತು ಆ ರೀತಿ ಏನಾದ್ರೂ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಅಲ್ಲಿ ಇದೆ ಅಂದ್ರೆ ಇವ್ರ ಫೇಲ್ಯೂರ್ ಅದು. ಬಂದು 3 ವರ್ಷ ಆದ್ರೂ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಸರಿ ಮಾಡ್ಲಿಲ್ಲ ಅಂದ್ರೆ ಅವರ ಹೋಮ್ ಮಿನಿಸ್ಟ್ರು ಇವ್ರ ಖರ್ಗೆ ಸರಿ ಮೇಡಮ್, ಸುಲಭ ಅಂದ್ರೆ ಮನೆಗೆ ಹೋಗಿ ರಾಜೀನಾಮೆ ಕೊಟ್ಟು ನಾವು ಬಂದು ಕ್ಲೀನ್ ಮಾಡ್ತೇವೆ. 130 ಸೀಟ್ ತಗೊಂಡು ಕಟ್ಟಕ್ಕಾಗ್ತದಾರೆ ಇವರಲ್ಲಿ ಕುಳಿತುಕೊಂಡು ಸರ್ಕಾರದಲ್ಲಿ ಕಟ್ಟಕ್ಕಾಗ್ತದಾರೆ ಇವರು. ರಾಜೀನಾಮೆ ಕೊಟ್ಟೋಗ್ಲಿ ಅವರು. ಇವತ್ತು ಇವರು ಕಲಬುರಗಿ ಜಿಲ್ಲೆಯಲ್ಲಿ SLC ರಿಸಲ್ಟ್ ಕೇಳಿಸ್ಕೊಂಡ್ರೆ ಧೈರ್ಯ ಮಾಡ್ರಿ ನಾನು ಹೇಳೋದನ್ನ. ಕೊನೆ ಸ್ಥಾನ PUC ರಿಸಲ್ಟ್ ಕೊನೆ ಸ್ಥಾನ ಮೇಡಮ್. ಜಿಡಿಪಿಯಲ್ಲಿ ಕಲಬುರಗಿ ಜಿಲ್ಲೆ ಕರ್ನಾಟಕದ ಜಿಡಿಪಿಯಲ್ಲೇ ಕೊನೆ ಸ್ಥಾನ. IT-BT ಮಿನಿಸ್ಟರ್ ನೀವು ಅವರ ಮತ್ತೆ RDPR ಮಿನಿಸ್ಟರ್ ಯಾವುದೇ ಒಂದು ಪಂಚಾಯತಿಗೆ ಹೋಗಿ ಆ ಪಂಚಾಯತಿನಲ್ಲಿ ನೀವು ಖಾತೆ ಮಾಡ್ಕೊಡ್ತೀರಾ ಸರ್ವರ್ ಡೌನ್, ವರ್ಷ ಪೂರ್ತಿ ಸರ್ವರ್ ಡೌನ್. ಇವರು ಡೌನ್ ಮಿನಿಸ್ಟರ್. ಇವರು ಯಾರು? ಪ್ರಿಯಾಂಕ್ ಖರ್ಗೆ ಅವರು ಡೌನ್ ಮಿನಿಸ್ಟರ್. ವಜ್ರದೇಹಿ ಶ್ರೀಗಳೇ, ಪ್ರತಿನಿತ್ಯ ಕೂಡ ನೀವು ಸಾವಿರಾರು ಮಂದಿಯನ್ನ ಇನ್ಕ್ಲೂಡಿಂಗ್ ಹೆಣ್ಮಕ್ಳು, ನಿಮ್ಮ ಅನುಯಾಯಿಗಳು ಬರೋರ್ನ ಹೋಗೋರ್ನ ನೋಡ್ತಿರ್ತೀರಿ, ಗಮನಿಸ್ತಿರ್ತೀರಿ. ಜೀನ್ಸ್ ಹಾಕೊಂಡು ಓಡಾಡ್ಬಿಟ್ರೆ ಸೇಫ್ಟಿ ಇಲ್ಲ ಅನ್ನೋ ರೀತಿಯ ವಾತಾವರಣ ಇದೆ. ಹಾಗಾಗಿ ನಾವು ಬಂಡವಾಳ ಹೂಡೋದಿಲ್ಲ ಅಂತ ಹೇಳಿ ಸಚಿವರ ಬಳಿಯಲ್ಲಿ ಬಂಡವಾಳ ಹೂಡಿಕೆದಾರರು ಹೇಳಿದ್ರಂತೆ. ಕರಾವಳಿಯಲ್ಲಿ ಹೆಣ್ಮಕ್ಳು ಜೀನ್ಸ್ ಪ್ಯಾಂಟ್ ಹಾಕೊಂಡು ಓಡಾಡ್ಲಿಕ್ಕೂ ಸ್ವಾತಂತ್ರ್ಯ ಇಲ್ಲದ ಪರಿಸ್ಥಿತಿ ಇದೆಯಾ? ಅಷ್ಟೊಂದು ಭಯಾನಕ ಪರಿಸ್ಥಿತಿಯಲ್ಲಿ ಕರಾವಳಿ ಮಂದಿ ಬದುಕ್ತಿದ್ದಾರಾ? ನೀವು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳನ್ನ ನೀವು ಗಮನಿಸಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಕಾಸರಗೋಡು, ಭಟ್ಕಳದವರೆಗೆ ಸ್ವಲ್ಪ ಡಿಫರೆಂಟ್ ಜಿಲ್ಲೆ. ಇಲ್ಲಿ ಪ್ರಾಮಾಣಿಕರು, ಸತ್ಯಸಂಧರು, ತುಂಬಾ ನ್ಯಾಯಪರ ನಡ್ಕೊಳ್ಳುವವರು ಇರುವುದು. ಇಲ್ಲಿ ಯಾರಿಗೂ ಆ ಕಲಹ ಗಲಭೆ ಯಾರಿಗೂ ಬೇಡ. ಯಾಕೆ ಅಂತಂದ್ರೆ ಇಲ್ಲಿ ಒಂದು ಶಿಸ್ತಿದೆ. ಅವ್ರೇನು ಹೇಳಿದ್ರಲ್ಲ, ಜೀನ್ಸ್ ಪ್ಯಾಂಟ್ ಇಲ್ಲಿನ ಹೆಣ್ಣು ಮಕ್ಕಳು ಹೆಚ್ಚು ಓಲೈಸುವುದೇ ಇಲ್ಲ, ಅವರಿಗೆ ಬೇಡ ಅದು. ಅವ್ರು ಅದನ್ನ ಹಾಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ. ಯಾರು ಹಾಕ್ತಾರೆ, ಹೊರಗಿನಿಂದ ಯಾರು ಬರ್ತಾರೆ ನೋಡಿ, ಬಿಹಾರ ಅಥವಾ ಬೇರೆ ಬೇರೆ ಭಾಗ, ಅಂದ್ರೆ ನೀವು ನಮ್ಮ ಕರ್ನಾಟಕದಿಂದ ಹೊರತಾದ ರಾಜ್ಯದಿಂದ ಯಾರು ಬರ್ತಾರಲ್ಲ ಅವರೆಲ್ಲ ಹಾಕ್ತಾರೆ. ಹಾಗೆ ಅಂತ ಹೇಳಿ ಮಲ್ಗಳಿಗೆ ಹೋಗ್ತಾರೆ, ಡಿಮಾರ್ಟ್ಗಳಿಗೆ ಹೋಗ್ತಾರೆ, ರಾಜಾರೋಷವಾಗಿ ಹೋಗ್ತಾರೆ. ಅದು ಕೂಡ ನೀವು ಮಾಲ್ಗಳಲ್ಲಿ 8:30 9 ನೋಡಿದ್ರು ಆರಾಮವಾಗಿ ಶಿಸ್ತಿನಿಂದ ಅವ್ರು ನಡೀತಾರೆ. ಬಂಡವಾಳ ಹೂಡಿಕೆದಾರರಿಗೆ ಜೀನ್ಸ್ ಹಾಕೊಂಡು ಎಂಪ್ಲಾಯಿಗಳು ಕೆಲಸ ಮಾಡೋ ಇದು ಕೇಳೋರ್ಗೆ ಹಾಸ್ಯಾಸ್ಪದ ಅನ್ನಿಸಬಹುದು. ಇದೇ ನೀವು ಚಿಕ್ಕ ವಿಚಾರ ಇಟ್ಕೊಂಡು ಮಾತನಾಡ್ತಿದ್ದಾರೆ ಅಂತ ಹೇಳಿ, ಬಟ್ ಮಾತನಾಡಿರೋದು ಒಬ್ಬ ಸಚಿವರು, ರಾಜ್ಯದ ಒಬ್ಬ ಜವಾಬ್ದಾರಿಯುತ ಸಚಿವರು. ಹಾಗಾಗೇನೆ ನಾನು ವಾಸ್ತವ ಪರಿಸ್ಥಿತಿ ತಿಳ್ಕೊಳ್ಳಿಕ್ ಮತ್ತೆ ಮತ್ತೆ ಪ್ರಶ್ನೆ ಕೇಳ್ತಿದ್ದೀನಿ. ಈ ಬಂಡವಾಳ ಹೂಡಿಕೆದಾರರಿಗೆ ನಿಂತಿದೆ ಅಲ್ವಾ? ಇಲ್ಲ ನಿಂತಿದೆ. ಮಾರಲ್ ಪೊಲೀಸಿಂಗ್ ಪ್ರಸ್ತುತ ಇಲ್ಲ. ಖಡಕ್ ಅಧಿಕಾರಿಗಳನ್ನ ಹಾಕಿದ್ದಾರೆ. ಯಾರು ಖಡಕ್ ಅಧಿಕಾರಿಗಳಿದ್ದಾರೆ ಈಗ, ಏನು ತೊಂದರೆ ಇಲ್ಲ ಸಮಾಜ. ಆದ್ರೆ ನಟರಾಜ್ ಗೌಡ್ರಲ್ಲಿ ನಮ್ಮ ಒಂದು ವಿನಂತಿ ಏನು ಅಂತಂದ್ರೆ, ಇಲ್ಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ ಈಗ. ಅಲ್ಲಿನ ವ್ಯವಹಾರ, ವೈದ್ಯ ವ್ಯವಹಾರ, ಅದನ್ನು ನೀವು ಪ್ರಾಮಾಣೀಕರಿಸಿ ಸಾಮಾನ್ಯ ನಾಗರಿಕನಿಗೆ ಮುಟ್ಟುವಂತೆ ಕೆಲಸವನ್ನ ಸರ್ಕಾರ ಮಾಡಬೇಕು. ಅದನ್ನ ಮಾಡದೇನೆ ಈ ರೀತಿ ವಾಚಾಮ ಗೋಚರವಾಗಿ ನಿಂದಿಸುವುದನ್ನ ನಿಲ್ಲಿಸಬೇಕು ಅಂತ ನಮ್ಮ ಆಗ್ರಹ. ದೇವರಾಜ್ ಸರ್,
ಕಲ್ಯಾಣ ಕ್ಷಮೆ ಇರಲಿ, ನಾನು ಇದು ಕಲಬುರಗಿಗೆ ಹೋಗೋಕ್ ಮುಂಚೆ ಕರಾವಳಿದೆ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. 6 ಮಹತ್ವಪೂರ್ಣವಾದ ಯೋಜನೆಗಳನ್ನ ಡಿ ಕೆ ಶಿವಕುಮಾರ್ ಅವರು ಕರಾವಳಿ ಭಾಗದ ಅಭಿವೃದ್ಧಿಗೆ ಅಂತ ಹೇಳಿ ಮಂಡಿಸ್ತಿದ್ದಾರೆ. ಅಲ್ಲಿ ಮುನೀರ್ ಕಾಟಿಪಳ್ಳಿ ಅವರು ಹೇಳ್ತಾರೆ, ಇಲ್ಲಿ ಗೋವಾ ಮಾದರಿಯಲ್ಲಿ ಕೇರಳ ಮಾದರಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಕರಾವಳಿಯನ್ನ ಅಂತ ಬಂದ್ಬಿಟ್ಟು ಇಲ್ಲಿ ಪಬ್ಬು, ರೆಸ್ಟೋರೆಂಟು, ಗ್ಯಾಂಬ್ಲಿಂಗ್ ಏರಿಯಾಗಳನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸ್ಥಳೀಯರಿಗೆ ಇದು ಬೇಕಾಗಿಲ್ಲ. ಅಲ್ಲಿಗೆ ಒಂದ್ ಕಡೆ ಜೀನ್ಸ್ ಹಾಕೊಳ್ಳೋರಿಗೆ ಆತಂಕ ಅಂತ ಹೇಳ್ತಿರೋರು ಇವರೇನೆ, ಮತ್ತೊಂದ್ ಕಡೆಯಲ್ಲಿ ನಾವು ಗೋವಾ ಮಾದರಿಯಲ್ಲಿ ಇಲ್ಲ ಸರ್, ನಾನು ಅಲ್ಲಿನವರು ಮುನೀರ್ ಕಾಟಿಪಳ್ಳ ಅವರು ಬೆಂಗಳೂರಿನವರಲ್ಲ, ಕರಾವಳಿ ಭಾಗದವರು. ಅವರ ಅನಿಸಿಕೆಯನ್ನ ನಾನು ದೇವರಾಜ್ ಸರ್ ಕೇಳ್ತಾ ಇದ್ದೀನಿ. ಅಂದ್ರೆ ಈ ದ್ವಂದ್ವ ಇದೆಯಲ್ಲ ಸರ್, ಎರಡರಲ್ಲಿ ಯಾವ್ದನ್ ಕರೆಕ್ಟ್ ಅಂತ ನಾವು ಒಪ್ಕೊಳ್ಬೇಕು ಅಂತ. ನಿಜಕ್ಕೂ ಅದೇ ಈ ದ್ವಂದ್ವ ಅಂತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿಗೆ ಇವತ್ತಿನ ದಿವಸ ಜೆನೆಟಿಕಲಿ ಇನ್ಹೆರಿಟೆಡ್ ಕ್ಯಾರೆಕ್ಟರ್ ಅಂತ ನನಗೆ ಡೌಟ್ ಬರ್ತಿದೆ. ಯಾಕಂತಂದ್ರೆ ಈಗ ಪ್ರತಿಯೊಂದು ಮಾತುಗಳು ಶ್ರೀಯುತ ಪ್ರಿಯಾಂಕಾ ಖರ್ಗೆ ಅವರದ್ದು ನೋಡಿ, ಶ್ರೀಯುತ ಡಿ ಕೆ ಶಿವಕುಮಾರ್ ಡಿಸಿಎಂ ಅವರು ಏನಿದ್ದಾರೆ ಅವ್ರ ಮಾತುಗಳು ನೀವು ಗಮನಿಸಂತ ಎಲ್ಲಾ ಸಂದರ್ಭದಲ್ಲೂ ಸಹ ಅವರೇನು ಪ್ರವಾಸೋದ್ಯಮಕ್ಕೆ ನಾನು ಬಹುದೊಡ್ಡ ಯೋಜನೆಯನ್ನು ತರ್ತೀನಿ ಅಂತಕ್ಕಂಥದ್ದನ್ನು ಮಾತಾಡಿದ್ರು. ಈಗ ನೀವು ಈಗಾಗಲೇ ತೋರಿಸಿದ ಹಾಗೆ ಇದು ಇವತ್ತು ಕರಾವಳಿ ಪ್ರದೇಶದ ಅಭಿವೃದ್ಧಿ ಮಂಡಳಿಗೂ ಸಹ ಇವತ್ತು 1 ನಯಾ ಪೈಸಾ ಕೊಡ್ಲಿಲ್ಲ ಅಂತಕ್ಕಂಥದ್ದನ್ನ ಅವರೇ ನೇಮಿಸಿರ್ತಕ್ಕಂಥ ಅಧ್ಯಕ್ಷರು ಬಹಿರಂಗವಾಗಿ ಒಪ್ಕೊಂತಿದ್ದಾರೆ. ಅಂದ್ರೆ ಕಾಂಗ್ರೆಸ್ಗೆ ಒಂದು ಕಡೆ ದ್ವಂದ್ವ ಇದೆ, ಮತ್ತೊಂದು ಕಡೆ ಏನ್ ಹೇಳ್ತಾರೆ, ಈಗ ಕೋಮುಗಲಭೆಯ ವಿಷಯದಲ್ಲಿ ಬಂದಾಗ ಕೋಮುಗಲಭೆ ಅಂತಕ್ಕಂಥದ್ದು ಎಲ್ಲೇ ಆಗಿರಲಿ, ಯಾವುದೇ ರಾಜ್ಯದ ಮೂಲೆಯಲ್ಲಾಗಲಿ ಅಥವಾ ದೇಶದ ಮೂಲೆಯಲ್ಲಾಗಲಿ ಕೇವಲ ಒಬ್ಬರಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಚಪ್ಪಾಳೆ ಹೊಡಿಬೇಕಾದ್ರೆ 2 ಕೈ ತಟ್ಟಬೇಕಾಗತ್ತೆ. ಸೊ ಬಾಂಬನ್ನ ಕುಕ್ಕರ್ ಬ್ಲಾಸ್ಟ್ ಮಾಡಿದಂತವರು ಬ್ರದರ್ಸ್ ಅಂತ ಸನ್ನಿವೇಶ ಸೃಷ್ಟಿ ಮಾಡಿದಾಗ ಕೋಮುಗಲಭೆ ಸಹಜವಾಗಿ ಊಟ ಅಲ್ಲ, ಸಹಜವಾಗಿ ಯಾವಾಗ ಬರುತ್ತೆ ಅಂದ್ರೆ ಅದಕ್ಕೆ ಇವರು ಸೀಮೆಣ್ಣೆ ಸುರಿಯುವಂತದ್ದು, ಪೆಟ್ರೋಲ್ ಸುರಿಯುವಂತ ಕೆಲಸ ಇವ್ರು ಮಾಡದೆ ಹೋಗಿದ್ರೆ ಕರಾವಳಿ ಭಾಗ ಈ ಖಂಡಿತ ಇಷ್ಟೊಂದು ಪ್ರಕ್ಷುಬ್ಧ ಸ್ಥಿತಿಲಿ ಇರ್ತಿರ್ಲಿಲ್ಲ. ಇದನ್ನೆಲ್ಲ ಒಂದ್ ಕಡೆ ಪಕ್ಕಕ್ಕೆ ಇಡೋಣ. ಈಗ ನಾನು ನೀವು ಸ್ಟ್ರಾಟಜಿಕ್ಸ್ ತಗೊಳ್ಳಿ, ಕರಾವಳಿ ಭಾಗದಲ್ಲೇ ಇವತ್ತು ಯಾರು ತಗೊಳ್ಳಿ ನೀವು, ಕನ್ನಡ ಶಾಲೆಗಳು ಇವತ್ತು ಅತ್ಯದ್ಭುತವಾಗಿ ನಡೀತಿರ್ತಕ್ಕಂಥ ರಾಜ್ಯದ ಏಕೈಕ ಭಾಗ ಅಂತ ಅಂದ್ರೆ ಕರಾವಳಿ ಮತ್ತೆ ನಾರ್ತ್ ಕರ್ನಾಟಕ. ಅಲ್ಲಿ ಎಷ್ಟು ನಾರ್ತ್ ಕರ್ನಾಟಕ ಅಲ್ಲ, ಅಲ್ಲಿ ಎಷ್ಟು ಸೊಗಸಾಗಿ ನಡೀತಿದೆ ಅಂತಿದಾರಮ್ಮ. ನಾಳೆಗೆ ಶಾಲೆಗೆ ಶಿಕ್ಷಕ ಬರಲಿಲ್ಲ ಅಂತಂದ್ರೆ ಅಲ್ಲಿರ್ತಕ್ಕಂಥ ನಾಗರಿಕರು ಕೇಳ್ತಾರೆ, ಅಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯ ಒಂದು ಪರ್ಸೆಂಟೇಜ್ ಕೇಳಿದ್ರೆ 83%. ಇಲ್ಲಿ ಗುಲ್ಬರ್ಗದಲ್ಲಿ ಖಾಸಗಿ ಶಾಲೆಯ ಪರ್ಸೆಂಟೇಜ್ ಬಂದು 64%. ಸೊ ಅಂದ್ರೆ ನಾನು ಈ ಹೋಲಿಕೆಗಳನ್ನ ನೀವು ನೋಡಿದಾಗ ಈ ಕಾಂಗ್ರೆಸ್ ಸರ್ಕಾರ, ಈಗ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಒಂದು ಜವಾಬ್ದಾರಿ ಇತ್ತು ಮಾತನಾಡಬೇಕಾಯಿತು. ಯಾಕಂದ್ರೆ ಅವ್ರು ಇರ್ತಕ್ಕಂಥದ್ದು ಬಹುದೊಡ್ಡ ಹುದ್ದೆಯಲ್ಲಿದ್ದಾರೆ, ಒಂದು ಗ್ರಾಮೀಣಾಭಿವೃದ್ಧಿ, ಮತ್ತೊಂದು ಐಟಿ ಒಂದು ಸೆಕ್ಟರ್ ಸಚಿವರು ಇವರು. ಈಗ ನನ್ನ ಭಾಗದ ರಾಜ್ಯದ ಯಾವುದೇ ಭಾಗದ ಬಗ್ಗೆ ಒಂದ್ ರೀತಿ ಅವಹೇಳನ ಮಾಡಿ ಮಾತನಾಡಿದಾಗ ಆ ಭಾಗಕ್ಕೆ ಇನ್ವೆಸ್ಟರ್ಸ್ ಬರೋದು ತಪ್ಪೋಗ್ಬಿಡುತ್ತೆ. ಇವರು ಆ ಜವಾಬ್ದಾರಿಯನ್ನು ಒತ್ತು ಮಾತನಾಡಲಿಲ್ಲ. ಇವತ್ತು ಪ್ರತಿಯೊಂದು ಅಂಶಕ್ಕೂ ಸಹ ಇವರಿಗೆ ಒಂದ್ ರೀತಿ ಏನಾಗಿದೆ, ಕಾಮಲಕಣಿಗೆ ಲೋಕವೆಲ್ಲ ಅಳದಿ ಹಾಗಾಗ್ಬಿಟ್ಟಿದೆ. ಪ್ರಿಯಾಂಕಾ ಖರ್ಗೆ ಅವರಂತೂ 100 ರೂಪಾಯಿ ಕಾಮಾಲೆ ಕಣ್ಣಿಂದ ಇವತ್ತಿನ ಕರ್ನಾಟಕದ ಭಾಗಗಳನ್ನ ಪ್ರದೇಶದ ಬಗ್ಗೆ ಇಲ್ಲೇನಾಗಿದೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಿದ್ದು ಈ ರೀತಿ ಮಾತಾಡ್ತಾರೆ, ಗೊತ್ತಿಲ್ಲದೆ ಮಾತಾಡ್ತಿರೋ